ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ನನ್ನ ಹೆಸರು ರವಿಕುಮಾರ್ ಸಾವರ್ಮಠ್, ಅರ್ಚಕರು ಹಾಗೂ ಸಂಖ್ಯಾಶಾಸ್ತ್ರಜ್ಞರು. ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನವಾಗಿದ್ದು ಮಸ್ಕಿ ಗ್ರಾಮದ ಅಧಿದೈವರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ದೇವರ ಒಂದು ರಥೋತ್ಸವದ ಯಾವ ರೀತಿ ವಿಜೃಂಭಣೆ ನಡೀತದೋ ಅದೇ ರೀತಿಯಾಗಿ ಏನಂದರೆ ಪಲ್ಲಕ್ಕಿ ಸೇವೆಯ ಮೂಲಕವಾಗಿ ಮಸ್ಕಿ ಗ್ರಾಮದಿಂದ ತೀರ್ಥಭಾವಿ ಅಮರೇಶ್ವರ ಗ್ರಾಮಕ್ಕೆ ಸಕಲ ಭಕ್ತಾದಿಗಳು ಹಾಗೂ ಎಲ್ಲ ಗಣಗಳು ಎಲ್ಲರೂ ಸೇರಿ ಏನಂತಂದರೆ ವಿಶೇಷವಾಗಿರ್ತಕ್ಕಂಥದ್ದು ತೀರ್ಥಭಾವಿ ಅಮರೇಶ್ವರ ಕ್ಷೇತ್ರಕ್ಕೆ ಹೋಗಲಾಗ್ತದೆ. ಹೋಗಿರ್ತಕ್ಕಂಥ ಪ್ರಮುಖ ಉದ್ದೇಶ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಏನಂದರೆ ಭ್ರಮರಾಮ ಸಹಿತ ಮಲ್ಲಿಕಾರ್ಜುನ ಶ್ರೀರಕ್ಷೆ ಸದಾಕಾಲ ಇರಲಿ ಅಂತ ಹೇಳ್ಬಿಡ್ತಾ, ಹಾಗೆ ಮಳೆ ಬೆಳೆ ಎಲ್ಲರಿಗೂ ಕೂಡ ಏನಂತಂದರೆ ಲೋಕ ಕಲ್ಯಾಣದ ನಿಮಿತ್ತವಾಗಿ ಪೂಜಾ ಕೈಂಕರ್ಯವನ್ನು ಕೈಗೊಳ್ಳಲಾಗ್ತದೆ. ಆ ಒಂದು ತೀರ್ಥಭಾವಿ ಗ್ರಾಮಕ್ಕೆ ಹೋದ ನಂತರ ಅಲ್ಲಿ ನಮ್ಮ ಒಂದು ಮಲ್ಲಿಕಾರ್ಜುನ ದೇವರಿಗೆ ಜಲಾಭಿಷೇಕ ಹಾಗೂ ಎಲ್ಲರಿಂದ ಕೂಡ ಭಕ್ತರಿಂದ ಏನಂದರೆ ಭಕ್ತಿಪೂರ್ವಕ ಪೂಜಾ ಕಾರ್ಯಕ್ರಮಗಳು ನಡೀತದೆ. ನಡೆದಾದ ನಂತರ ಅಲ್ಲಿಂದ ಮತ್ತೆ ಪುನಃ ಏನಂತಂದರೆ ಮಲ್ಲಿಕಾರ್ಜುನ ದೇವರೊಂದಿಗೆ ಅಲ್ಲಿರ್ತ ಕುಂಭೋದ್ವ ಜಲವನ್ನು ತುಂಬಿಕೊಂಡು ಮಸ್ಕಿ ಗ್ರಾಮಕ್ಕೆ ಪುನಃ ಬರಲಾಗ್ತದೆ. ಬಂದ್ಬಿಟ್ಟು ಗ್ರಾಮದಲ್ಲಿರ್ತಕ್ಕಂಥ ಮುಖ್ಯ ದೇವರಾಗಿರ್ತಕ್ಕಂಥ ಶಿವನ ದೇವಾಲಯ ಮಲ್ಲಯ್ಯನ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಏನಂದರೆ ಪ್ರತಿಷ್ಠಾಪನೆ ಕೂಡ ಏನಂದರೆ ಮಾಡಲಾಗ್ತದೆ.
ಈ ಒಂದು ಕಾರ್ಯಕ್ರಮದಲ್ಲಿ ಸಕಲ ಭಕ್ತಾದಿಗಳು ಹಾಗೂ ಊರಿನ ಪ್ರಮುಖ ಗಣ್ಯರು ಹಾಗೂ ಹಿರಿಯರು ಮಸ್ಕಿ ಗ್ರಾಮದ ಸಕಲ ಸದ್ಭಕ್ತಾದಿ ಕೂಡ ಭಾಗವಹಿಸ್ತಾರೆ. ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರ. ಎಲ್ಲರೂ ಕೂಡ ಏನಂದ್ರೆ ಹಬ್ಬದ ವಾತಾವರಣದಂತೇನೆಂದ್ರೆ ವಿಜೃಂಭಣೆಯಿಂದ ಏನಂದ್ರೆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಭಾಗವಾಗಿರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಮಸ್ಕಿ ಮಲ್ಲಿಕಾರ್ಜುನ ಸಕಲ ಸೌಭಾಗ್ಯ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ತಿಳಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.